ಮೀನರಾಶಿಯವರಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಏನಪ್ಪಾ ಅಂದ್ರೆ ಮಹಾಚಂದ್ರಗ್ರಹಣ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆ, ರಕ್ಷಾಬಂಧನ, ರಾಖಿ ಕಟ್ತಾರಲ್ಲ ಆವತ್ತಿನ ದಿವಸ ಈ ವರ್ಷ 2026ನೇ ಇಸವಿಯ ಕೊನೆಯ ಗ್ರಹಣ ಮಹಾಚಂದ್ರಗ್ರಹಣ. ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಾಗುತ್ತಾ ಇದೆ. ನಿಮಗೆ ಕುಂಭ 12ನೇ ಮನೆ ಆಗುತ್ತೆ. ಆದ್ರಿಂದ ಮೀನರಾಶಿಯವರಿಗೆ ನಿಮಗೆ ಈ ಒಂದು ಚಂದ್ರಗ್ರಹಣ ಅಶುಭ ಫಲವನ್ನು ನೀಡಲಿದೆ. ಸೊ ಈ ಗ್ರಹಣದ ಆಚರಣೆ ಇಲ್ಲ, ಯಾಕೆಂದರೆ ಭಾರತದಲ್ಲಿ ಇದು ಗೋಚಾರ ಇಲ್ಲ, ಕಾಣಿಸ್ತಾ ಇಲ್ಲ ಭಾರತದಲ್ಲಿ. ಅದರಿಂದ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ್ರೆ ಏನು? ಮೂರು ಸಲ ಸ್ನಾನ ಮಾಡ್ತಕ್ಕಂಥದ್ದು ಇರಬಹುದು, ಅಥವಾ ಉಪವಾಸ ಇರತಕ್ಕಂಥದ್ದು ಇರಬಹುದು, ಅಥವಾ ಮನೆಯೆಲ್ಲ ದರ್ಭೆ ಹಾಕಿಡಬೇಕು ಅನ್ನುವಂಥದ್ದು ಇರಬಹುದು, ಹೊರಗಡೆ ಎಲ್ಲೂ ಓಡಾಡಬಾರ್ದು, ಪ್ರಯಾಣ ಮಾಡಬಾರ್ದು, ಯಾವ ಕಟ್ಟುಪಾಡುಗಳು ಇಲ್ಲ, ಯಾಕೆಂದರೆ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ನಕ್ಷತ್ರ ರಾಶಿ, ಶತಭಿಷ ನಕ್ಷತ್ರ ಕುಂಭ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಿಮಗೆ 12ನೇ ಮನೆ ಕುಂಭರಾಶಿ ಆಗಿರೋದ್ರಿಂದ ನಿಮಗೆ ಅಶುಭ ಫಲ. ಪಂಚಮಾಧಿಪತಿ ವ್ಯಯದಲ್ಲಿ ಗ್ರಸ್ತನಾಗ್ತಾ ಇದ್ದಾನೆ. ಸೊ ಆದ್ದರಿಂದ ನಿಮಗೆ ಈ ಒಂದು ಗ್ರಹಣ ಅಶುಭ ಫಲವೇ. ಆದ್ದರಿಂದ ಇದರ ಪ್ರಭಾವ ಇದ್ದೇ ಇರುತ್ತೆ. ಏನೇನು ವಿಚಾರಗಳ ಸಮಸ್ಯೆ ಆಗಬಹುದು, ಏನು ಪರಿಹಾರ, ಎಲ್ಲದನ್ನು ಸಹ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬ ಮೀನರಾಶಿಯವರಿಗೆ ರೀಚ್ ಆಗಬೇಕು, ಇದು ಗೊತ್ತಾಗಬೇಕು ಅವರಿಗೆ. ಅವ್ರು ಎಚ್ಚೆತ್ತುಕೊಳ್ಬೇಕು, ಅವರು ರಕ್ಷಣೆಯನ್ನು ಪಡ್ಕೊಳ್ಬೇಕು, ಪರಿಹಾರ ಮಾಡ್ಕೊಳ್ಬೇಕು ಅವರು. ಸೊ ದಯವಿಟ್ಟು ಒಂದು ಸಹಾಯ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ನೀವು ಆದಷ್ಟು ಜಾಸ್ತಿ ಶೇರ್ ಮಾಡಿಬಿಡಿ. ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಸಹ ಓಂ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ನಾನು ಓದ್ತಾ ಇರ್ತೇನೆ ನಿಮ್ಮ ಕಮೆಂಟ್ಸ್ನೆಲ್ಲ. ವಿಡಿಯೋ ಶುರು ಮಾಡೋಣ ಅಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮೀನರಾಶಿಯವರಿಗೊಂದು ಅಶುಭ ಫಲವನ್ನು ನೀಡುವಂತಹ ಮಹಾಚಂದ್ರಗ್ರಹಣ. ಯಾವ ಯಾವ ವಿಚಾರಗಳಲ್ಲಿ ಅಶುಭವನ್ನು ನಾವು ಅಂದರೆ ಆಗಬಹುದು ಅನ್ನುವಂಥದ್ದನ್ನು ಚಿಂತೆ ಮಾಡಬೇಕು. ಪಂಚಮಾಧಿಪತಿ, ನೀವು ಮೀನರಾಶಿಯವರಾಗಿದ್ದು ನಿಮಗೆ ಸಂತಾನ ಆಗಿಲ್ಲ, ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಆ ವಿಚಾರದಲ್ಲಿ ಒಂದು 48 ದಿನಗಳು, 28 ತಾರೀಕಿಂದ ಆಚೆಗೆ ಒಂದು ಮಂಡಲ 48 ದಿನಗಳ ಕಾಲ ಸಂತಾನಕ್ಕೆ ಮಾಡುವ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆಗಳಾಗಬಹುದು. ಆಲ್ರೆಡಿ ಮಕ್ಕಳಿದ್ದಾರೆ ಅನ್ನುವಂಥವರಿಗೆ, ಅದು ಚಿಕ್ಕ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಕೆಲಸಕ್ಕೆ ಹೋಗೋ ಮಕ್ಕಳಾಗಿರ್ಬೋದು, ರಿಟೈರ್ಡ್ಮೆಂಟ್ಗೆ ಬಂದಿರುವಂಥ ಮಕ್ಕಳಾಗಿರ್ಬೋದು, ನೀವು ಮೀನರಾಶಿಯವರಾಗಿದ್ದರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮಗೊಂದಿಷ್ಟು ದುಃಖ, ಒಂದಿಷ್ಟು ಚಿಂತೆ, ಒಂದಿಷ್ಟು ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಮಗಳು ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಮನಸ್ಸಿಗೆ ಕಾಡುವಂಥ ಘಟನಾವಳಿಗಳು ನಡೀಬಹುದು. ಮಗನ ವಿಚಾರದಲ್ಲೋ, ಮಗಳ ವಿಚಾರದಲ್ಲೋ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ದುಃಖವಾಗುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಯಾಕೆಂದರೆ ಅಶುಭ ಫಲ ಇದೆ, ಪಂಚಮಾಧಿಪತಿಯೇ ಗ್ರಸ್ತನಾಗ್ತಾ ಇರತಕ್ಕಂಥದ್ದು. ನೆಕ್ಸ್ಟ್ ಇನ್ನೂ ಮುಂದುವರಿಸಿ ನೀವು ಕೈ ಹಾಕದಂತಹ ಕೆಲಸಗಳೆಲ್ಲ ಸ್ವಲ್ಪ ಎಡವಟ್ಟಾಗುವ ಸಾಧ್ಯತೆ. ಇನ್ನೇನು ಆಗ್ಬಿಡುತ್ತೆ ಅಂದ್ಬಿಟ್ರು ಸರ್, ಎಲ್ಲ ಆಗೋಯ್ತು ಅಂದ್ಕೊಂಡೆ ನೋಡ್ರೆ ಅದೇ ಟೈಮಲ್ಲಿ ಸಿಗಾಕೊಂಡ್ಬಿಡ್ಬೇಕಾ, ಏನು ಮಾಡೋದು ಸರ್, ಕೈ ಹಾಕಿದ ಒಂದು ವ್ಯವಹಾರನೂ ಮುಂದೆ ನಡೀತಾ ಇಲ್ಲ, ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಅಂತ ಹೇಳಿ. ಯಾಕೆ ಅಂತಂದರೆ ಪಂಚಮಾಧಿಪತಿಯೇ ಗ್ರಸ್ತನಾಗ್ತಿರೋದ್ರಿಂದ ಒಂದು 48 ದಿನಗಳ ಕಾಲ ಸ್ವಲ್ಪ ಕೈ ಹಾಕಿದ ಕೆಲಸಗಳೆಲ್ಲ ತೊಡಕು ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅದೇ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಆರೋಗ್ಯ ಬಾಧೆ, ನಿಮಗೆ ಕ್ಲೇಶ, ನಿಮಗೆ ದುಃಖ, ಒಂಥರ ಕಿರಿಕಿರಿ, ಏನು ಅಂತ ಗೊತ್ತಿಲ್ಲ ಗುರುಳೆ, ಬರೇ ಕಿರಿಕಿರಿ ಆಗೋದು. ದಿನ ಬೆಳಗ್ಗೆ ನನಗೆ ಕೆಲಸಕ್ಕೆ ಹೋಗಕ್ಕೆ ಮನಸ್ಸಿಲ್ಲ, ಅಂಗಡಿಗೆ ಹೋಗಕ್ಕೆ ಮನಸ್ಸಿಲ್ಲ, ಮನೇಲಿ ಇರೋಕ್ಕೆ ಮನಸ್ಸಿಲ್ಲ, ಯಾರ ಜೊತೆ ಮಾತಾಡೋಕ್ಕೆ ಮನಸ್ಸಿಲ್ಲ, ಏನು ಬೇಡ, ನಾನೊಬ್ಬನೇ ನನ್ನ ಪಾಡಿ ನಾನು ಇದು ಬಿಡೋಣ ಅಂತ ಅನ್ನಿಸ್ತಾ ಇದೆ. ಒಬ್ಬರೊಂದು ಜೋಕ್ ಹೇಳಿದ್ರೆ ನಗು ಬರ್ತಾ ಇಲ್ಲ, ಬರೇ ಯಾರು ಏನು ಹೇಳಿದವರು ಕಣ್ಣಲ್ಲಿ ನೀರು ಬರುತ್ತೆ ಬೇಕಾದರೆ, ಬಿಟ್ಟರೆ ಏನು ಅಂತ ಅರ್ಥ ಆಗ್ತಾರೆ. ಒಂಥರ ಎಲೆ ಕಾಯಿ ಆಗಿಬಿಟ್ಟಿದ್ದೀನಿ ಗುಳೆ, ಸೈಡ್ ಲೈನ್ ಮಾಡಿಬಿಟ್ಟಿದ್ದಾರೆ ನನ್ನ, ಏನಕ್ಕಂತ ಅರ್ಥ ಆಗ್ತಾ ಇಲ್ಲ. ಈ ಥರದ್ದೆಲ್ಲ ಬೇಸರ ವಾಕ್ಯಗಳು ನಿಮ್ಮ ಬಾಯಲ್ಲಿ ಬರ್ತದೆ. ಕಾರಣ ಮಹಾಚಂದ್ರಗ್ರಹಣ 48 ದಿನಗಳ ಕಾಲ ಪ್ರಭಾವ 28ನೇ ತಾರೀಕಿಂದ ಆಚೆಗೆ. ಸೊ ಇಷ್ಟೆಲ್ಲ ಮಾನಸಿಕ ಕಿರಿಕಿರಿಯನ್ನು ಕೊಟ್ಟಷ್ಟೇ ಅದೇ ಆಟೋಮೆಟಿಕಲಿ ನೀವು ಸರಿಯಾಗಿ ಊಟ ಮಾಡಲ್ಲ ಟೈಮು, ಅದರಿಂದ ಆರೋಗ್ಯಕ್ಕೂ ಮೇಲೆ ಕೂಡ ಅದರ ಪ್ರಭಾವ ಖಂಡಿತವಾಗಿ ಬೀಳುತ್ತೆ ಶಾರೀರಿಕವಾಗಿ. ಸೊ ಹೀಗೆ ಮುಂದುವರಿತಾ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಮೀನರಾಶಿಯವರಿಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳ ಲಾಭಾಂಶ ಇದೆಯಲ್ಲ, ಅದ್ರ ಮೇಲೇ ನಿಮ್ಮ ಪ್ರಾಫಿಟ್ ನಿಂತಿರೋದೆ, ಅದರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ. ನಿಮ್ಮ ನೋಡಿ ಕ್ಷೇತ್ರಗಳು ಅಂದರೆ ನಿಮಗೆ ಗೌರ್ಮೆಂಟ್ ಜಾಬಲ್ಲಿದ್ದೀರಾ ಅಂತಂದರೆ, ಅಥವಾ ಯಾವುದೋ ಪೊಲೀಸ್ ಜಾಬಲ್ಲಿದ್ದೀರಾ, ಅಥವಾ ಯಾವುದಾದ್ರು ಒಂದು ರಾಜಕೀಯದಲ್ಲಿದ್ದೀರಾ, ಸಾರ್ವಜನಿಕ ವಲಯದಲ್ಲಿದ್ದೀರಾ, ಅಥವಾ ಫಿಲ್ಮ್ ಫೀಲ್ಡಲ್ಲಿದ್ದೀರಾ, ಎಲ್ಲರೂ ನಿಮ್ಮನ್ನು ನೋಡ್ತಾ ಇದ್ದಾರೆ, ಗುರುತಿಸ್ತಾರೆ ನಿಮ್ಮನ್ನು. ಆ ಥರ ಒಂಥರ ರೆಕಗ್ನೈಸ್ಡ್ ಪರ್ಸನ್ ಆಗಿಬಿಟ್ಟಿದ್ದೀರಾ ನೀವು. ಭಾಳ ಕೇರ್ಫುಲ್ ಆಗಿರ್ಬೇಕ್ರಿ. ಯಾಕೆಂದರೆ ಮರ್ಯಾದೆ ಹೋಗುವಂಥ ಕೆಲಸ ಕಾರ್ಯಗಳಾಗಬಾರದು. ಚಂದ್ರಗ್ರಹಣ ನಿಮ್ಮ ಮರ್ಯಾದೆಯನ್ನು ತೆಗಿಬಾರದು.
ನಿಮ್ಮ ಗೌರವ ಮರ್ಯಾದೆಗಳಿಗೆ ಧಕ್ಕೆ ಉಂಟಾಗಬಾರದು. ಇದರ ಬಗ್ಗೆ ನೀವು ಗಮನ ಹರಿಸಬೇಕು. ಸೊ ಅದರಿಂದ ಯಾರಾದರೂ ನಿಮ್ಮನ್ನು ಮೋಸ ಮಾಡುವ ಸಾಧ್ಯತೆ ಇರ್ತದೆ, ನಿಮಗೆ ಕೆಟ್ಟ ಹೆಸರನ್ನು ತರಿಸುವ ಪ್ರಯತ್ನಗಳು ನಡೀತದೆ, ನಿಮ್ಮ ಮೇಲೆ ಆಪಾದನೆಗಳು ಹಾಕುವಂತಹ ಪ್ರಯತ್ನಗಳು ನಡೀತದೆ, ಖಂಡಿತವಾಗಿ ನಡೀತದೆ. ಆದ್ದರಿಂದ 28ನೇ ತಾರೀಕಿಂದಾಚೆಗೆ 48 ದಿನಗಳ ಕಾಲ ನೀವು ಪ್ರತಿಯೊಬ್ಬರೊಟ್ಟಿಗೂ ಎಚ್ಚರಿಕೆಯನ್ನು ನಡ್ಕೊಳ್ಬೇಕು. ಯಾವುದೇ ಶತ್ರುಗಳನ್ನು ತಾತ್ಸಾರ ಮಾಡಬಾರ್ದು. ಅಯ್ಯೋ ಇವನಿಗೆ ಏನಾಗತ್ತೆ, ಅಯ್ಯೋ ಇವಳಿಗೇನಾಗತ್ತೆ, ಇಲ್ಲ. ಚಿಕ್ಕ ಕಿಡಿ ಸಾಕು, ಪೆಟ್ರೋಲ್ ಟ್ಯಾಂಕ್ ಅಲ್ಲ, ಪೆಟ್ರೋಲ್ ಬಂಕ್ನೇ ಎದುರಿಸ್ಬಿಡುತ್ತೆ, ಅದು ಎದುರಿಸಾಕ್ಬಿಡುತ್ತೆ. ಸೊ ಅದರಿಂದ ಆ ಚಿಕ್ಕ ಕಿಡಿಯೂ ಸಹ ಯಾರಿಗೂ ನಿಮ್ಮ ವಿರುದ್ಧ ಇರಬಾರ್ದು. ಆ ಥರ ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡ್ಬಿಡ್ಬೇಕು. ಎಲ್ಲರನ್ನೂ ಸಹ ಶತ್ರುಗಳ ಕಣ್ಣಿಗೆ ಬೀಳಬಾರ್ದು, ನೀವು ಆ ಥರ ಇಟ್ಕೊಂಡ್ಬಿಡ್ಬೇಕು. ಇದು ಬಹಳ ಮುಖ್ಯವಾಗಿರತಕ್ಕಂಥ ಕೆಲಸ. ಕೋರ್ಟು ಕಚೇರಿ ಇತ್ಯಾದಿ ಸಮಸ್ಯೆಗಳು ಇದ್ದರೆ ಕೂತ್ಕೊಂಡು ಸಂಧಾನ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. 48 ದಿನಗಳ ಕಾಲ ಸ್ವಲ್ಪ ಚಿಂತೆ ದುಃಖ ಇರುತ್ತೆ, ಬಾಧ್ಯಗಳಿರುತ್ತೆ, ಹಿನ್ನಡೆ ಇರುತ್ತೆ. ಪರಿಹಾರ ಬಹಳ ಮುಖ್ಯ. ಪರಿಹಾರ ಏನು ಮಾಡಿಕೊಳ್ಬೇಕು? ಆವತ್ತಿನ ದಿವಸ 28ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಮನೆ ಹತ್ತಿರದಲ್ಲಿರುವಂಥ ಯಾವುದಾದ್ರು ಈಶ್ವರನ ದೇವಸ್ಥಾನಕ್ಕೆ 1-2 ಲೀಟ್ರ್ ಹಾಲು ತಗೊಂಡೋಗಿ ರುದ್ರಾಭಿಷೇಕ ಮಾಡಿಸ್ಬೇಕು ಈಶ್ವರನಿಗೆ. ಆ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಅಲ್ಲಿ ಪುರೋಹಿತರ ಥರ ಅದನ್ನು ಮಾಡಿಕೊಟ್ಟು ಅರ್ಚಕರು ಅವರಿಗೆ ಬಹಳ ಮುಖ್ಯವಾಗಿ ಒಂದು 5-10 kg ಅಕ್ಕಿಯನ್ನು ಕೊಡಿ. ಒಂದು ಪಂಚಶಲ್ಯ, ಅವರು ಉಡುವಂತಹ ಒಂದು ಪಂಚಶಲ್ಯವನ್ನು ಬಿಡುದಲೆ ಅಡಿಕೆ ದಕ್ಷಿಣೆ ಒಂದು ಚಂದ್ರಬಿಂಬವನ್ನು ಇಟ್ಟು ಅವ್ರಿಗೆ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊಂಬಿಡಿ. ಇದಾರು ಮಾಡಿ. ಇಲ್ಲ ಇದಕ್ಕಿನ್ನ ಉತ್ತಮವಾಗಿರತಕ್ಕಂಥ, ಇದಕ್ಕಿನ್ನ ಪವರ್ಫುಲ್ ಆಗಿರತಕ್ಕಂಥ ಒಂದು ಅದ್ಭುತವಾದ ಪರಿಹಾರ ಬೇಕು, ನಿಮಗೆ ರಕ್ಷಣೆ ಬೇಕು ಅಂದರೆ ಅದಕ್ಕೆ ನಿಮಗೋಸ್ಕರ ನಾವು ವಿಶೇಷವಾಗಿ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಶುಕ್ರವಾರ, ರಕ್ಷಾಬಂಧನದ ದಿವಸವೇ, ಅದು ಸಹ ಚಂದ್ರಗ್ರಹಣದ ಸಮಯದಲ್ಲಿಯೇ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿರತಕ್ಕಂಥ ದೇವತಾರಾಧನೆ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ನೋಡಿ, ಬೆಳಗ್ಗೆ 6:45ಗೆ ಚಂದ್ರಗ್ರಹಣ ಶುರುವಾಗುತ್ತೆ ಅಂದರೆ ಆವಾಗ ನನ್ನ ಸಂಕಲ್ಪ ಸೇವೆಯೂ ಸ್ಟಾರ್ಟ್ ಆಗಿರುತ್ತೆ. ನಿಮ್ಮ ಹೆಸರು ಲೈವಲ್ಲಿ ನಾನೇ ಕೂತ್ಕೊಂಡು ಗ್ರಹಣದ ಸಮಯದಲ್ಲಿಯೇ ನಿಮ್ಮ ಹೆಸರನ್ನ ಸಂಕಲ್ಪ ಮಾಡಲಿದ್ದೇನೆ. ಅಷ್ಟೇ ಅಲ್ಲ, ಗ್ರಹಣದ ಸಮಯದಲ್ಲಿ ಹೋಮಾದಿಗಳನ್ನೆಲ್ಲ ಆರಂಭ ಮಾಡಿಬಿಡ್ತೇವೆ ನಾವು. 10:30ಯಿಂದ ಹೋಮಗಳೆಲ್ಲ ಶುರುವಾಗುತ್ತೆ, 12:45ವರೆಗೂ ಚಂದ್ರಗ್ರಹಣ ಇರ್ತದೆ. ಸೊ ಚಂದ್ರಗ್ರಹಣದ ದಿವಸವೇ ಅಂದರೆ 28ನೇ ತಾರೀಕು ಶುಕ್ರವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಚಂದ್ರ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಚಂದ್ರಗ್ರಹಣಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ಹೋಮವಾಗಿರುತ್ತೆ. ಬಹಳಷ್ಟು ಜನ ಏನು ವರಮಹಾಲಕ್ಷ್ಮಿ ವ್ರತವನ್ನ ಈ 28ನೇ ತಾರೀಕಿಗೆ ಹಾಕೊಂಡಿದ್ದಾರೆ ಶುಕ್ರವಾರ. ಕೆಲವರು ಹೋದ ಶುಕ್ರವಾರ ಮುಗಿಸಿದ್ದಾರೆ, ಬಹಳಷ್ಟು ಜನ ಮುಗಿಸಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬ ಅವತ್ತೇ ಅಂತ ಮುಗಿಸ್ಬಿಟ್ಟಿದ್ದಾರೆ. ಇನ್ನೂ ಕೆಲವಿಷ್ಟು ಜನ 28ನೇ ತಾರೀಕಿಗೆ ಅಂತ ಇಟ್ಕೊಂಡಿದ್ದಾರೆ. ಸೊ ಹುಣ್ಣಿಮೆ ದಿವಸ ಆದ್ರಿಂದ ವರಮಹಾಲಕ್ಷ್ಮಿಗೆ ಬಹಳ ಶ್ರೇಷ್ಠ. ಆದ್ರಿಂದ ನಾವು ವರಮಹಾಲಕ್ಷ್ಮಿ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಹಲವಾರು ವಿಶೇಷವಾದ ಹೋಮಗಳಿದೆ. ನಿಮಗೆ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ಪರಿಹಾರ ಸ್ವರೂಪ ಹೇಳ್ತಕ್ಕಂಥದ್ದು, ಗ್ರಹಣ ಇರೋದ್ರಿಂದ ಸಹಸ್ರ ಚಂದ್ರ ಶಾಂತಿ ಹೋಮ. ಎಂಥ ಪವರ್ಫುಲ್ ಆಗಿರತಕ್ಕಂಥ ಹೋಮವನ್ನು ಮಾಡಿ ಈ ವಿಶೇಷವಾದ ಪ್ರಸಾದ ಬ್ರೇಸ್ಲೆಟ್ ನಿಮಗೆ ಕಾಣ್ತಾ ಇದೆಯಲ್ಲ, ಈ ವಿಶೇಷವಾದ ಬ್ರೇಸ್ಲೆಟ್ ಸಪ್ತಚಕ್ರ ಬ್ರೇಸ್ಲೆಟ್. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳಿರ್ತದೆ, ನೀವು ಕಾಣಿಸ್ಕೊಳ್ಳಬಹುದಾಗಿರ್ತದೆ. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳು, 8ನೇಯ ನೀಲಮೇಘವರ್ಣಿಕಾ ರತ್ನಗಳು ಸಹ ಇದೆ. ಇದರಲ್ಲಿ ನಿಮಗೆ ಧನಾಕರ್ಷಕ ಮಣಿಯಿಂದ ಹಿಡಿದು ಪ್ರತಿಯೊಂದು ವಿಶೇಷವಾಗಿರತಕ್ಕಂಥ ಒಂದು ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋಕ್ಕೆ, ನಿಮ್ಮ ರಿಯಲ್ ಎಸ್ಟೇಟ್ ಭೂಮಿ ಸಂಬಂಧಿತ ವ್ಯವಹಾರಗಳನ್ನು ಸರಿ ಮಾಡಿಕೊಡೋಕ್ಕೆ, ನಿಮ್ಮ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ, ನಿಮ್ಮ ವ್ಯವಹಾರಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ, ನಿಮ್ಮ ನಾಲೆಡ್ಜ್ ಜ್ಞಾನ ವೃದ್ಧಿ ಮಾಡಲಿಕ್ಕೆ, ನಿಮ್ಮ ಸಪ್ತಚಕ್ರ ಅಂತಂದಾಗ ಬ್ರಾಸ್ಲೆಟ್ ಅಂದಾಗ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಒಂದು ರಕ್ಷಣೆಯನ್ನು ಕೊಡುತ್ತೆ. ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದೇ ಇರುವಂಗೆ ನಿಮಗೆ ಒಂದು ಅದ್ಭುತವಾದ ರಕ್ಷಣೆಯನ್ನು ಕೊಡುವಂತಹ ಒಂದು ಅದ್ಭುತವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ಪ್ರತಿಯೊಬ್ಬರಿಗೂ ಸಹ ನಿಮಗೆ ಸಂಕಲ್ಪ ಸೇವೆ ಕೊಟ್ಟವರಿಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಚಂದ್ರಗ್ರಹಣದ ಸಮಯದಲ್ಲಿಯೇ, ಚಂದ್ರಗ್ರಹಣ ದಿವಸ ಚಂದ್ರಗ್ರಹಣ ಸಮಯದಲ್ಲಿಯೇ ಹೋಮಗಳೆಲ್ಲ ಆಗ್ತದೆ. ಅದೇ ರೀತಿ ಈ ಎಲ್ಲ ಬ್ರೇಸ್ಲೆಟ್ಗಳನ್ನು ಹೋಮದಲ್ಲಿ ಎನರ್ಜೈಸ್ ಬೇರೆ ಮಾಡ್ತೀವಿ ನಾವು. ನಂತರ ಅಂದರೆ 28ನೇ ತಾರೀಕು ಆದಮೇಲೆ 29 ಶನಿವಾರ ಇದೆ. ಶನಿವಾರವೇ ಆದರೆ ಅವತ್ತೇ ಕಳಿಸ್ಕೊಟ್ಟು ಬಿಡ್ತೇವೆ, ಇಲ್ಲ ಸೋಮವಾರ ಆದರೂ ಪರವಾಗಿಲ್ಲ. ನಾವು ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಬ್ರೇಸ್ಲೆಟ್ ಅಂತ ನಾನು ಕಳಿಸ್ಕೊಡ್ತೇನೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ
ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಮನೆಯವರಲ್ಲಿ ಯಾರಿಗಾರು ಗ್ರಹಣ ದೋಷ ಇದೆಯಾ ಅವರಿಗೋಸ್ಕರ ಸಪ್ರೇಟಾಗಿ ಅವರ ಹೆಸರಲ್ಲೂ ಕೊಟ್ಕೊಳ್ಳಿ. ಒಬ್ಬೊಬ್ಬರಿಗೆ ಒಂದೊಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೀನಿ. ಯಾರು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಸಂಕಲ್ಪ ಸೇವೆ ಕೊಡ್ತೀರೋ ಅಷ್ಟು ಬ್ರೇಸ್ಲೆಟ್ಗಳು ಕೊಡ್ತೀನಿ. ಪ್ರತಿಯೊಬ್ಬರು 48 ದಿನಗಳ ಕಾಲ ಒಂದು ಮಂಡಲ, ಅಖಂಡ ಮಂಡಲ ಈ ಒಂದು ಬ್ರೇಸ್ಲೆಟ್ನ ಧಾರಣೆ ಮಾಡ್ಕೊಳ್ಳಿ. ಯಾಕಂದರೆ ಮಹಾಚಂದ್ರಗ್ರಹಣದ ಒಂದು ಸುಸಂದರ್ಭದ ದಿವಸ ಸಹಸ್ರ ಚಂದ್ರ ಶಾಂತಿ ಹೋಮ ಹಾಗೂ ವಿಶೇಷವಾದ ಹೋಮಗಳಿಂದ ಎನರ್ಜೈಸ್ ಮಾಡಿರುವಂಥದ್ದು. ಸರ್ಪದೋಷಗಳು ಪರಿಹಾರ ಆಗುತ್ತೆ. ಉದ್ಯೋಗ, ಆರೋಗ್ಯ, ವ್ಯಾಪಾರ ವ್ಯವಹಾರಾದಿ, ವಿವಾಹ, ದಾಂಪತ್ಯ, ಸಂತಾನಾದಿ ಎಲ್ಲ ವಿಚಾರಗಳು. ಯಾಕಂದರೆ ಸಂತಾನ ಗೋಪಾಲಕೃಷ್ಣ ಹೋಮದಲ್ಲಿ ಇದು ಎನರ್ಜೈಸ್ ಆಗುತ್ತೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ ಹಾಗೂ ವಿಳಾಸ ಏನೂ ಗೊತ್ತಿಲ್ವ ಹೆಸರು ವಿಳಾಸ ಕಳಿಸ್ಕೊಟ್ರು ಸಾಕು ನಮಗೆ, ಆಯಿತಾ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಆದ್ರೆ ಕಾಲ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮಾಡಿ ಅಂತಲೇ ಹೇಳ್ತಾರೆ. ಅದರಿಂದ ದಯವಿಟ್ಟು ವಾಟ್ಸಪ್ಪೇ ಮಾಡಿ ಪ್ರತಿಯೊಬ್ಬರು ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ಈ ನಂಬರ್ಗಳಿಗೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ, ನಿಮ್ಮ ಕೈಲೇ ಸಾಧ್ಯ ಇರತಕ್ಕಂಥದ್ದು. ಸೊ ದಯವಿಟ್ಟು ಈ ಗ್ರಹಣದ ವಿಚಾರ ಎಲ್ಲರಿಗೂ ಗೊತ್ತಾಗಲಿ, ಸಮಸ್ಯೆ ಯಾರಿಗೂ ಆಗದೇ ಇರಲಿ, ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಹೇಳಿ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.